ಶಾಲೆಗಳಿಗೆ ಹೋಗೋದಕ್ಕೆ ಮಕ್ಕಳು ಪರದಾಟವನ್ನ ಮಾಡ್ತಾ ಇದ್ರು. ಕೊಪ್ಪಳ ತಾಲೂಕಿನ ಮುದ್ದಬಳ್ಳಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು. ನಿನ್ನೆಷ್ಟೇ ಈ ಒಂದು ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿ ಬಳಿಕ ಗ್ರಾಮಕ್ಕೆ ಬಸ್ ಬಂದಿದೆ. ಯಾಕೆಂದ್ರೆ ಇದ್ದಿದ್ದಂಥದ್ದು ಒಂದೇ ಒಂದು ಬಸ್ಸು. ಆ ಒಂದು ಬಸ್ಸಲ್ಲಿ ವಿದ್ಯಾರ್ಥಿಗಳೆಲ್ಲ ನೇತಾಡ್ಕೊಂಡು ಹೋಗ್ತಾ ಇದ್ರು. ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ಒಬ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಕೆಳಗಡೆ ಬಿದ್ದು ಸಾವಾಗಬಹುದಾದಂತ ಚಾನ್ಸಸ್ಗಳಿತ್ತು. ಮತ್ತೊಂದ್ ಕಡೆ ಜೆಸಿಬಿಲೆಲ್ಲ ಕುತ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ಜೆಸಿಬಿ ಸೇರಿ ಸಿಕ್ಕ ವಾಹನಗಳಲ್ಲಿ ಮಕ್ಕಳು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ವರದಿ ಬಳಿಕ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಮುದ್ದಾಬಳ್ಳಿಯಿಂದ ಹ್ಯಾಟಿಗೆ ಬಸ್ ಬಿಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಶಾಲೆಗೆ ಹೋಗುವಂತ ಮಕ್ಕಳಿಗೆ ಅನುಕೂಲವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸದ್ಯ ಈಗ ಅಟ್ಲೀಸ್ಟ್ ಎಚ್ಚೆತ್ತುಕೊಂಡು ಬಸ್ ಅನ್ನ ಬಿಡ್ತಾ ಇದ್ದಾರೆ. ನ್ಯೂಸ್ 18ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು. ದಿವಸ ಬಸ್ ಬರ್ತಿದ್ದಿಲ್ರಿ, ನೀನು ಬಂದೈತಿ ನಿಂತ್ರಿ. ನಮ್ಮ ಟೈಮ್ ಸರಿಗೆ ಬಂದಿಲ್ರಿ, ಅದಕ್ಕೆ ನಾವು ಹೊಂಟೀವ್ರಿ. ಬಂತಂದ್ರೆ ಹೋಗ್ತೀರಿ. ದಿವಸ ಬಂಡಿ ಅಂತವಕ್ಕೆಲ್ಲ ಹೋಗ್ತಿದ್ದೇವೆ. ದೂರ ಆಕತ್ರಿ, ಭಾಳ ನಡ್ಕೊಂತ ಹೋಗಕ್ ಖುಷಿ ಆಗ್ತೈತ್ರಿ. ಬಸ್ ಬಿಟ್ಟಾರಲ್ಲ. ಎಷ್ಟು ಜನ ಅದ್ರಿ? 8ನೇ 9ನೇ ಕ್ಲಾಸ್ನವರು? 25 ಜನ ಬಾಯ್ಸ್, 25 ಜನ ಗರ್ಲ್ಸ್. 50 ಜನ ಇದಾರೆ. ಇಷ್ಟು ದಿನ ಬಸ್ ಇದ್ದಿದ್ದಿಲ್ಲಲ್ಲ, ಹೆಂಗ್ ನಡ್ಕೊಂತ ಹೋಗ್ತಿದ್ರಿ. ಬಸ್ ಬಿಟ್ಟಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತದ್ರಿ. ನಡ್ಕೊಂಡು ಹೋಗ್ತಿದ್ರಿ. ನಾವು ಹೋಗೋತ್ನಾಗ 9 ಗಂಟೆಗೆ ಹೋಗ್ತಿದ್ರಿ. 9 ಗಂಟೆಗೆ ಹೋಗೋತ್ನಾಗ ನಮಗೆ ಅಲ್ಲಿ ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ತಿತ್ರಿ. ಈಗ ಬಸ್ ಬಂದೈತಲ್ಲ, ನಮಗೆ ಜಲ್ದಿ ಹೋಗಕ್ಕೆ ಭಾಳ ಖುಷಿ ಆಗ್ತರಿ. ಬಸ್ ಬಂದಿದ್ದಕ್ಕೆ ಭಾಳ ಖುಷಿ. ಮೊದಲೆಲ್ಲ ಹೆಂಗ್ ಹೋಗ್ತಿದ್ರಿ? ಮೊದಲೆಲ್ಲ ನಡ್ಕೊಂತ ಹೋಗ್ತಿದ್ರಿ. ಈ ಬಸ್ ಬರ್ತದ? ಈ ಬಸ್ ಏನು ಇದು ಬಸ್ ಪಾಸ್ ಹೆಂಗ ಸಮಸ್ಯೆ ಈಗ? ಈ ನಮಗೆ ಬಸ್ ಪಾಸ್ ಇಲ್ಲ. ನಾವು ಸ್ಕೂಲ್ ರಿಸಿಪ್ಟ್ ಇಸ್ಕೊಂಡು ಹೋಗ್ತೀವಿ. ಪಾಪ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನಡ್ಕೊಂಡೇ ಹೋಗ್ತಾ ಇದ್ರು. ಬಸ್ಸು ಫುಲ್ ಆಗ್ತಿದ್ದಂತ ಹಿನ್ನೆಲೆಯಲ್ಲಿ ಈಗ ಖುಷಿ ಆಗಿದ್ದಾರೆ. ಇನ್ನ ಗದಗ ಜಿಲ್ಲೆ ಯಕ್ಲಾಸಪುರಕ್ಕೂ ಕೂಡ ಅಷ್ಟೇ ಬಸ್ ಬಂದಿದೆ. ನ್ಯೂಸ್ 18 ವರದಿ ಬೆನ್ನಲ್ಲೇ KSRTC ಬಸ್ ಅನ್ನ ಆರಂಭ ಮಾಡಿದೆ. ಅಲ್ಲಿಗೆ ಬಸ್ ಅನ್ನ ಕಳಿಸಿರುವಂತದ್ದು ಮುಂಡರಗಿ ತಾಲೂಕಿನ ಯಕ್ಲಾಸಪುರದ ಸರ್ಕಾರಿ ಪ್ರೌಢಶಾಲೆ. ಅದು ಪ್ರತಿದಿನ 3 ರಿಂದ 4 ಕಿಲೋಮೀಟರ್ ನಡ್ಕೊಂಡೇ ಬರ್ತಾ ಇದ್ರು ಮಕ್ಕಳು ಅಲ್ಲಿಗೆ, ಆ ಒಂದು ಶಾಲೆಗೆ. ಮಕ್ಕಳ ಸಂಕಷ್ಟದ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಸ್ ಅನ್ನ ಬಿಡಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ವಿದ್ಯಾರ್ಥಿಗಳು ಧನ್ಯವಾದವನ್ನ ಹೇಳಿರುವಂಥದ್ದು. ಗದಗ ನಗರದಿಂದ ಬರುವಂತ ಶಿಕ್ಷಕ ವರ್ಗಕ್ಕೂ ಕೂಡ ಸರಿಯಾದಂತ ಸಮಯಕ್ಕೆ ಬಸ್ ವ್ಯವಸ್ಥೆ ಇರಲಿಲ್ಲ. ಸೊ ಹೀಗಾಗಿನೇ ಅವರು ಶಾಲೆಗೆ ಬರಲಿಕ್ಕೆ ತಡವಾಗ್ತಾ ಇತ್ತು. ಶಾಲೆ ಆರಂಭ ಆಗ್ಲಿಕ್ಕೂ ಕೂಡ ತಡವಾಗ್ತಾ ಇತ್ತು. ಒದ್ದಾಟ ಇತ್ತು ಇಲ್ಲಿ ಶಿಕ್ಷಕರದು ಮತ್ತೆ ವಿದ್ಯಾರ್ಥಿಗಳು ಇಬ್ಬರದ್ದು ಕೂಡ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ವಿಸ್ತೃತವಾದಂತ ವರದಿ ಪ್ರಸಾರ ಮಾಡಾದ್ಮೇಲೆ ಬಸ್ ಅನ್ನ ಬಿಡಲಾಗಿದೆ. ಸರ್ಕಾರಿ ಪ್ರೌಢಶಾಲೆ ಯಕ್ಲಾಸಪುರ ತಾಲೂಕು ಮುಂಡ್ರಿಗಿ ಜಿಲ್ಲಾ ಗದಗ ಹೈತಾಪುರ ಗ್ರಾಮದಿಂದ 3-4 ಕಿಲೋಮೀಟರ್ ನಡ್ಕೊಂಡು ಈ ಶಾಲೆಗೆ ಬರ್ತಿದ್ವಿ. ಚಳಿ ಮಳಿ ಗಾಳಿ ಅಲ್ದನ ಬಿಸಿಲು ಏನೋ ನಡೆಸಲಾರ್ದ ನಾವು ಶಾಲೆಗೆ ಬರ್ತಿದ್ವಿ. ನೀನ್ ಬಸ್ ಬಿಟ್ಟಾರ ನಮಗ. ನ್ಯೂಸ್ 18 ಎಲ್ಲ ಪ್ರಚಾರ ಮಾಡಿಸಿ ಬಸ್ ಬಿಡ್ಸ್ಯಾರ. ನಮ್ಗೆ ಇವತ್ತು ಪಾಠ ಕೇಳಕ್ಕೂ ಇಂಟ್ರೆಸ್ಟ್ ಐತಿ. ನಮ್ಗೆ ಸರಿಯಾದ ಟೈಮಿಗೆ ಬಸ್ ಅನ್ನು ಬಂದೈತಿ. ಪಾಠ ಕೇಳಕ್ಕೂ ಇಂಟ್ರೆಸ್ಟ್ ಐತಿ. ನಿಮ್ಗೂ ಬಸ್ ಬಿಡಿಸಿದವ್ರಿಗೆ, ಸಾರಿಗೆ ಸಚಿವರಿಗೆ ಹಾಗೂ ನ್ಯೂಸ್ 18 ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ.